ನರಮೇಧ ಮಾಡಿದವರಿಗೆ ಭಾರತೀಯ ಸೇನೆ ಪ್ರತ್ಯುತ್ತರ ಕೊಡ್ತಾ ಇದೆ. ಭಾರತೀಯ ಸೇನೆಯಿಂದ 3 ಹಂತದ ಆಪರೇಷನ್. ಮೊದಲನೇದಾಗಿ ಕಾಶ್ಮೀರದಲ್ಲಿರುವ ಪಾಕ್ ಉಗ್ರರ ವಿರುದ್ಧ ಕಾರ್ಯಾಚರಣೆ, ಅದರ ಜೊತೆಗೆ ಎಲ್ಒಸಿ ಬಳಿ ನುಸುಳುಕೋರರ ವಿರುದ್ಧ ಕಾರ್ಯಾಚರಣೆ, ಮತ್ತೆ ಪಿಒಕೆಯಲ್ಲಿರುವಂತಹ ಅಂದ್ರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಅಲ್ಲಿರುವಂತಹ ಉಗ್ರರ ಅಡಗುದಾಣಗಳ ಮೇಲೆ ಪಾಕಿಸ್ತಾನ ದಾಳಿಗೆ ತಕ್ಷಣ ಪ್ರತಿದಾಳಿ ನಡೆಸುವುದಕ್ಕೆ ಆದೇಶ ಆಗಿದೆ. ಪ್ರತೀಕಾರದ ಯುದ್ಧ ಶುರುವಾಗಿದೆ. ಪಾಪಿಗಳ ಹೆಡೆಮುರಿ ಕಟ್ಟುವಂತಹ ಕಾರ್ಯ ಆರಂಭ ಆಗಿದೆ. ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ 2 ಉಗ್ರರ ಮನೆಯನ್ನ ಈಗಾಗಲೇ ಧ್ವಂಸ ಮಾಡಲಾಗಿದೆ. ಒಬ್ಬೊಬ್ಬ ಉಗ್ರನನ್ನು ಹುಡುಕಿ ಹುಡುಕಿ ಹೊಡಿತೇವೆ. ಕಲ್ಪನೆಗೂ ಸಿಗದಂತ ಕಠೋರ ಶಿಕ್ಷೆ ಕೊಡ್ತೇವೆ. ಉಗ್ರರ ನೆಲ ಛಿದ್ರ ಛಿದ್ರಗೊಳಿಸ್ತೇವೆ. ಇದು ಮೋದಿ ಮಾಡಿದ ಪ್ರತೀಕಾರದ ಪ್ರತಿಜ್ಞೆ. ಮೋದಿ ಶಪಥಗೈದು 24 ಗಂಟೆಯೂ ಕಳೆದಿಲ್ಲ. ಮೋದಿ ವಾರ್ನಿಂಗ್ ಕೊಟ್ಟು 1 ದಿನವಾಗಿಲ್ಲ. ಅಷ್ಟರಲ್ಲೇ ಉಗ್ರರ ಮನೆ ನೆಲಸಮವಾಗಿದೆ. 2 ಉಗ್ರರ ಮನೆ ಧ್ವಂಸವಾಗಿದೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರ. ಉಗ್ರರ ಮನೆ ಉಡೀಸ್ ಧ್ವಂಸ. ನರರಾಕ್ಷಸರ ಮನೆ ಧ್ವಂಸ. ಲಕ್ಷಾಂತರ ಜನರ ಕಣ್ಣೀರಿಗೆ ಕಾರಣರಾದವರ ಮನೆ ಧ್ವಂಸವಾಗಿದೆ. ಪಹಲ್ಗಾಮ್ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ 2 ಉಗ್ರರ ಮನೆಯನ್ನ ನಿನ್ನೆ ರಾತ್ರಿ ಹೊಡೆದುರುಳಿಸಲಾಗಿದೆ. ಲಷ್ಕರ್ ಉಗ್ರ ಆದಿಲ್ ಮತ್ತು ಆಸಿಫ್ ಶೇಖ್ ಎಂಬ 2 ಪಾಪಿಗಳ ಮನೆ ನಿರ್ನಾಮ ಆಗಿದೆ. ಎರಡು 2018ರಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ದ ಈ ಭಯೋತ್ಪಾದಕ ಆದಿಲ್ ಅಲ್ಲಿ ತರಬೇತಿ ಪಡೆದು ಬಂದಿದ್ದ. ನಂತರ ಪಹಲ್ಗಾಮ್ ದಾಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಎನ್ನುವ ಖಚಿತ ಮಾಹಿತಿ ಪಡೆದು ಆತನ ಮನೆಯನ್ನ ಪುಡಿಗಟ್ಟಲಾಗಿದೆ. ರಾಕ್ಷಸರ ಮನೆ ನುಚ್ಚುನೂರಾಗಿದೆ. ಪಹಲ್ಗಾಮ್ ಉಗ್ರ ದಾಳಿಯಲ್ಲಿ ಪಾಕ್ ಕುತಂತ್ರ ಬಯಲು. ಜಟ್ಟಿ ನೆಲಕ್ಕೆ ಬಿದ್ರೂ ಮೀಸೆ ಮಣ್ಣಾಗಲ್ಲ ಎಂಬಂತೆ ಉಗ್ರ ದಾಳಿಗೂ ಪಾಕಿಸ್ತಾನಕ್ಕೂ ಸಂಬಂಧವೇ ಇಲ್ಲ ಅಂತ ಪಾಪಿಗಳು ಹೇಳಿಕೊಂಡ್ರು. ಸ್ಥಳೀಯರೇ ದಾಳಿ ನಡೆಸಿದ್ದಾರೆ ಅಂತ ಭಾರತದ ಮೇಲೆಯೇ ಗೂಬೆ ಕೂರಿಸುವ ಯತ್ನ ಮಾಡಿದ್ರು. ಆದ್ರೆ ಈಗ ಪ್ರಾಥಮಿಕ ತನಿಖೆಯಲ್ಲೇ ಪಾಕ್ ಕುತಂತ್ರ ಬಯಲಾಗಿದೆ. ಪಾಕಿಸ್ತಾನ ಮೂಲದ ಉಗ್ರರೇ ದಾಳಿಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವುದು ಬಯಲಾಗಿದೆ. ಹಾಶಿಮ್ ಮೂಸಾ ಎಂಬ ಉಗ್ರನ ನೇತೃತ್ವದಲ್ಲೇ ದಾಳಿಯಾಗಿದ್ದು, ಸುಲೇಮಾನ್ ಅಂತ ಕರೆಯಲ್ಪಡುವ ಹಾಶಿಮ್ ಮೂಸಾ ಸೇರಿದಂತೆ 5 ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದಾರೆ. 5 ಉಗ್ರರಿಗೆ ಇದೇ ಹಾಶಿಮ್ ದಾಳಿಗೆ ಆದೇಶ ಕೊಟ್ಟಿದ್ದ ಎನ್ನಲಾಗಿದೆ. ಈ ಎಲ್ಲಾ ಬೆಳವಣಿಗೆಯ ನಡುವೆ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಶ್ರೀನಗರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಪಹಲ್ಗಾಮ್ ಬೈಸರನ್ ಕಣಿವೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಾಕ್ ಸೇನೆಯಿಂದ ಅಪ್ರಚೋದಿತ ಗುಂಡಿನ ದಾಳಿ. ಕೆಣಕಿದ ಪಾಕಿಸ್ತಾನಕ್ಕೆ ಮಧ್ಯರಾತ್ರಿಯೇ ಬೆವರಿಳಿಸಿದ ಭಾರತ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಎಲ್ಒಸಿಯಲ್ಲಿ ಪಾಕ್ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿತು. ಪಾಪಿಗಳ ಈ ದಾಳಿಗೆ ಭಾರತ ಪ್ರತ್ಯುತ್ತರ ಕೊಟ್ಟಿದ್ದು, ಪಾಕ್ ಸೇನಾ ಶಿಬಿರಗಳ ಮೇಲೆ ಫೈರಿಂಗ್ ನಡೆಸಿದೆ. ಭಾರತ ನಡೆಸಿದ ಪ್ರತಿ ದಾಳಿಗೆ ಪಾಕಿಗಳು ಬೇರಿಕಿತ್ತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 120 ಭಯೋತ್ಪಾದಕರಿದ್ದು, 75 ಭಯೋತ್ಪಾದಕರು ಕಾಶ್ಮೀರದಲ್ಲಿ ಆಕ್ಟಿವ್ ಆಗಿದ್ರೆ, ಜಮ್ಮುವಿನಲ್ಲಿ 50 ಉಗ್ರರು ಆಕ್ಟಿವ್ ಆಗಿದ್ದಾರೆ ಎನ್ನುವ ಮಾಹಿತಿ ಇದೆ. 110 ಉಗ್ರರು ಪಾಕಿಸ್ತಾನದವರೇ ಎನ್ನುವುದು ತಿಳಿದು ಬಂದಿದೆ. ಈ ಉಗ್ರರ ಬೇಟೆಗೆ ಭಾರತೀಯ ಸೇನೆ ಇಳಿದಿದೆ. ಬ್ಯೂರೋ ರಿಪೋರ್ಟ್, TV9.